ಹಾಯ್ ಹಲೋ ನಮಸ್ಕಾರ, ಎಲ್ಲ ಕೂಡ ಸ್ವಾಗತ. ನಾನು KC ಯೂಟ್ಯೂಬ್ ಚಾನಲ್ಗೆ ನೋಡಿ ಹೋಗ್ತಿದೆ. ಬಹಳಷ್ಟು ಜನ ಕೂಡ ಕ್ವಶನ್ಸ್ ಕೇಳ್ತಾ ಇದೆ. ALPಗೆ ಸಂಬಂಧಪಟ್ಟ CBT ಒಂದು ರಿಸಲ್ಟ್ ಗೊತ್ತಾಗಿದೆ. ಸೊ CBT2ಗೆ ಯಾವ ರೀತಿ ನಾವು ಪ್ರಿಪರೇಷನ್ ಮಾಡಬೇಕು, ಏನೆಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಇದೆ, ಎಷ್ಟು ಮಾರ್ಕ್ಸ್ ಬರಬಹುದು, ಸೊ ಯಾವ ಒಂದು ಪಾಯಿಂಟ್ಸ್ಗಳನ್ನ ನಾವು ಕಾನ್ಸಂಟ್ರೇಷನ್ ತಗೋಬೇಕು, ಯಾಕಂದ್ರೆ CBT2 ಕ್ಲಿಯರ್ ಆಗಿ CBAT ಕೂಡ ಕ್ಲಿಯರ್ ಆಗುವಂಥದ್ದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೂಡ ಬಂದಿದ್ದೀನಿ. ಹಾಗಾಗಿ ಲಾಸ್ಟ್ ವರೆಗೆ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಶಾರ್ಟ್ ಆಗಿ ಬಂದು ನಾವು ಸೆಲೆಕ್ಷನ್ ಪ್ರೊಸೀಜರ್ನ ಡಿಸ್ಕಸ್ ಮಾಡೋಣ. ಅದಾದ ನಂತರ ನಾವು ಮಿಕ್ಕಿದನ್ನು ನೋಡೋಣ. ಸೊ ಸೆಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೊದಲನೇದಾಗಿ CBT1 ಅನ್ನ ಬರೆದಿದ್ದೀರಾ. CBT1 ಆದ ನಂತರ ನಿಮಗೆ CBT2 ಬರುವಂಥದ್ದು, CBT2 ಬರುವಂಥದ್ದು. ಸೊ CBT2 ಅಲ್ಲಿ ಎರಡು ಭಾಗಗಳಾಗುತ್ತೆ, ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತ ಹೇಳ್ತೀವಿ. ಅದಾದ ನಂತರ ನಿಮಗೆ CBAT ಬರುವಂಥದ್ದು, CBAT ಆದ ನಂತರ ನಿಮಗೆ ಮೆಡಿಕಲ್ ಬರುವಂಥದ್ದು. ಸೊ ಮೆಡಿಕಲ್ ಆದ ನಂತರ ನಿಮಗೆ CBAT ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಮೆಡಿಕಲ್ ಬರುವಂಥದ್ದು. ಸೊ ಇದು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೆಲೆಕ್ಷನ್ ಪ್ರೊಸೀಜರ್. ಇದರಲ್ಲಿ ನಾವು ನೋಡೋದಾದ್ರೆ ಇದರದ ಒಂದು 70% ಫೈನಲ್ ಸೆಲೆಕ್ಷನ್ ಕೌಂಟ್ ಆಗುತ್ತೆ. ಇದು ನಿಮಗೆ ಕ್ವಾಲಿಫೈಯಿಂಗ್ ನೇಚರ್ 35% ಬರಲೇಬೇಕಾಗುತ್ತೆ. ಅದಾದ ನಂತರ ಇದರ 70% ಮತ್ತು ಇದರ ಒಂದು 30% ನಿಮ್ಮ ಒಂದು ಸೆಲೆಕ್ಷನ್ ಅಲ್ಲಿ ಫೈನಲ್ ಆಗಿ ಗೊತ್ತಾಗುವಂಥದ್ದು. ಸೊ CBAT ಅನ್ನು ನೀವು 10 ಲಕ್ಷ ಜನರಲ್ಲಿ ಆಲ್ರೆಡಿ 1.5 ಲಕ್ಷ ಜನವನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಕೂಡ ನೋಡಬಹುದು. ಸೊ ಈಗ ಆಲ್ಮೋಸ್ಟ್ 8 ಲಕ್ಷಕ್ಕೂ ಜನನ ಬೀಟ್ ಮಾಡಿ ಬಂದಿರುವಂಥದ್ದು. ಹಾಗಾಗಿ ನೀವು ಈಗ ಕಾಂಪಿಟೇಟ್ ಮಾಡ್ತಾ ಇರುವಂಥದ್ದು ಮತ್ತೆ ನೀವು ಬೀಟ್ ಮಾಡಬೇಕಾಗಿರುವಂಥದ್ದು ಎಲ್ಲರೂ ಕೂಡ ಟ್ಯಾಲೆಂಟೆಡ್ ಪರ್ಸನ್ಸ್ ಮತ್ತೆ ಪ್ರಿಪೇರ್ ಆಗಿರುವಂಥದ್ದು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಯಾವ ರೇಂಜ್ಗೆ ನೀವು ಪ್ರಿಪರೇಷನ್ ಆಗಬೇಕು ಅನ್ನೋದು ಕೂಡ ಇದರಿಂದ ನೀವು ತಿಳ್ಕೊಬೇಕಾಗುತ್ತೆ. ಸೊ ಮೊದಲನೇದಾಗಿ ಯಾವ್ದ್ರಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಕ್ವಶನ್ಸ್ಗಳು ಇಲ್ಲಿ ನೋಡಬಹುದು, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇವೆರಡು ಟೇಬಲ್ ನ ನೋಡ್ಬೇಡಿ, ಸ್ವಲ್ಪ ರಾಂಗ್ ಆಗಿದೆ. ಸೊ ಇವೆರಡು ಟೇಬಲ್ ಅನ್ನ ನೋಡ್ಬೇಡಿ, ಎರಡು ರಾಂಗ್ ಆಗಿದೆ. ಸೊ ಮೊದಲನೇದಾಗಿ ಇದರಲ್ಲಿ ನಾವು ನೋಡೋದಾದ್ರೆ ನೋಡಿ, ಫಸ್ಟ್ ಬಂದು ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ 25 ಕ್ವಶನ್ಸ್ ಇರುತ್ತೆ, 25 ಮಾರ್ಕ್ಸ್ ಕೂಡ ಇರುವಂಥದ್ದು. ಸೊ ಅದಾದ ನಂತರ ನೀವು ನೋಡಬಹುದು ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ರೀಸನಿಂಗ್ 25 ಮಾರ್ಕ್ಸ್. ಅದಾದ ನಂತರ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 50 ಮಾರ್ಕ್ಸ್, ಒಟ್ಟು 100 ಮಾರ್ಕ್ಸ್ ಇರುವಂಥದ್ದು. ಸೊ ಈ 100 ಮಾರ್ಕ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ನೀವು. ಅದಾದ ನಂತರ ಪಾರ್ಟ್ ಬಿ ಅಲ್ಲಿ ನಿಮಗೆ 75 ಪ್ರಶ್ನೆ ಇರುತ್ತೆ, ಇದರಲ್ಲಿ 35% ಸ್ಕೋರ್ ಮಾಡಬೇಕು. ಇದು ಕ್ವಾಲಿಫೈಯಿಂಗ್ ನೇಚರ್ ಆಗಿರುತ್ತೆ. ಸೊ ಮೊದಲನೇದಾಗಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಇಷ್ಟು. ಸೊ ಈ ಒಂದು ಪಾರ್ಟ್ ಎ ಅಲ್ಲಿ ಎಷ್ಟು ಮುಖ್ಯವಾಗಿ ನೀವು ಓದಬೇಕು ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಟ್ ಬಿ ಅನ್ನು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕಂದ್ರೆ ಈ ಹಿಂದೆನೂ ಕೂಡ ನಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ಈಗಾಗಲೇ ಪ್ರಿಪೇರ್ ಆಗಿರುವಂಥದ್ದು ಸುಮಾರು ಜನ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿ ಪಾರ್ಟ್ ಬಿ ಅಲ್ಲಿ ಫೇಲ್ ಆಗಿರುವಂಥದ್ದು ಕೂಡ ಇದ್ದಾರೆ. ಸೊ ಪಾರ್ಟ್ ಬಿ ಕೂಡ ಕ್ಲಿಯರ್ ಮಾಡಿ CBAT ಅಲ್ಲಿ ಫೇಲ್ ಆಗಿರುವಂಥದ್ದು ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದು ಇದರಲ್ಲಿ ಅಥವಾ CBAT ಅಲ್ಲಿ ಫೇಲ್ ಆದ್ರೆ ಒಂದೇ ಒಂದು ಬ್ಯಾಟರಿ ಟೆಸ್ಟ್ ಅಲ್ಲಿ, CBAT ಅಲ್ಲೂ ಕೂಡ ಅಷ್ಟೇ 5 ಬ್ಯಾಟರಿ ಟೆಸ್ಟ್ ಇರುತ್ತೆ. ಅದರಲ್ಲಿ 45 ಟಿ ಸ್ಕೋರ್ ನ ಮಾಡಲೇಬೇಕು. ಸೊ ಈ 42 ಟಿ ಸ್ಕೋರ್ ಅಲ್ಲಿ ಒಂದು ಬ್ಯಾಟರಿ ಟೆಸ್ಟ್ ಅಲ್ಲಿ 41 ಬಂತಂದ್ರೂ ಕೂಡ ಫೇಲ್ ಆಗಿರುವಂಥದ್ದು. ಸೊ ಹಾಗಾಗಿ ಇದು ಕೂಡ ಎಲ್ಲ ಕೌಂಟ್ ಆಗುವಂಥದ್ದು. ಸೊ ಇವೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಬೇಕು ಮತ್ತೆ ನೀವು ಕ್ಲಿಯರ್ ಮಾಡಿ ಫೈನಲ್ ಸೆಲೆಕ್ಷನ್ ಬರಬೇಕು. ಇದು ನಿಮ್ಮ ಟಾರ್ಗೆಟ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ಎಲ್ಲದಕ್ಕೂ ಹಿಂಗೆಲ್ಲ ಓದಬೇಕು, ಏನೆಲ್ಲ ಟಾರ್ಗೆಟ್ ಇಡಬೇಕು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪಾರ್ಟ್ ಎಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, ಪಾರ್ಟ್ ಎ ಅಲ್ಲಿ ನಿಮಗೆ 25 ಕ್ವಶನ್ಸ್ ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ್ ಇಂದ ಬರುವಂಥದ್ದು. ಸೊ ನಿಮಗೆ ಈ ಹಿಂದೆ ಈ ತರ ನಾವು ಬಂದಂತಹ ಇದರಲ್ಲಿ ಈ ತರ ಮೆನ್ಷನ್ ಮಾಡ್ಬಿಡ್ತಾ ಇದ್ರು, ಈಗ ಮೆನ್ಷನ್ ಮಾಡಿದ್ರು, ಬಟ್ ಆಲ್ಮೋಸ್ಟ್ ಅಲ್ಲಿ ಇದೇ ಒಂದು ಫಾರ್ಮೆಟ್ ಅನ್ನ ಫಾಲೋ ಆಗುವಂಥದ್ದು. ಸೊ ಈ ಒಂದು ಮ್ಯಾಥಮೆಟಿಕ್ಸ್ 25ರಲ್ಲಿ ನೀವು ಆರಾಮಾಗಿ 20ರಿಂದ 22 ಸ್ಕೋರ್ ನ ಮಾಡಬಹುದು, ನೀವೇನಾದ್ರು ಕರೆಕ್ಟ್ ಆಗಿ ಪ್ರಿಪರೇಷನ್ ಆಗಿದ್ರೆ. ರೀಸನಿಂಗ್ ಅಲ್ಲೂ ಕೂಡ ಅಷ್ಟೇ ನೀವು 20ರಿಂದ 22 ಸ್ಕೋರ್ ನ ಮಾಡಬಹುದು. ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಬಹುದು, ಒಂದು 23, 24 ಅಂತ ಆರಾಮಾಗಿ ಮಾಡ್ಕೋಬಹುದು. ಸೊ ಒಂದು 20 ಅಂತಾನೆ ತಗೊಳ್ಳೋಣ. ಅದಂತ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 50 ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ನೀವು 42 ಪ್ಲಸ್ ಅಥವಾ 40 ಅಂತಾನೆ ನೀವು ಕಡೆ ಈ ರೇಂಜ್ ಅಲ್ಲಿ ಸ್ಕೋರ್ ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ನೀವು ಒಟ್ಟು ಕ್ವಶನ್ಸ್ ಗಳು ಎಷ್ಟಾಗುತ್ತೆ ಅಂದ್ರೆ ಟೋಟಲ್ ಆಗಿ ನಾನು ಹೇಳುವಂತದ್ದು ನಿಮಗೆ 80 ಸ್ಕೋರ್ ಟಾರ್ಗೆಟ್ ಆಗಿರೋದು. ಇದು ಎಕ್ಸಲೆಂಟ್, ನನ್ನ ಸೆಲೆಕ್ಷನ್ ಪಕ್ಕ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ ಒಂದು ಕಟ್ ಆಫ್ ಏನಿದೆಯಲ್ಲ CBT1 ಅಲ್ಲಿ ಹೈ ಹೋಗಿರುವಂಥದ್ದು. ಯಾಕೆ ಹೈ ಹೋಗಿದೆ ಅಂದ್ರೆ ಸೊ ನೀವು ನೋಡಬಹುದು ಅದರಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇತ್ತು, ಇದರಲ್ಲೂ ಕೂಡ ಅಷ್ಟೇ ಕಾಂಪಿಟೇಷನ್ ಜಾಸ್ತಿ. ಬಟ್ ಇದರ ಒಂದು ಟಫ್ ಬೇರೆ ಇರುತ್ತೆ. ಆ ಟಫ್ನೆಸ್ ಬಂದು CBT1 ಅಲ್ಲಿ ಕಡಿಮೆ ಇರುವಂಥದ್ದು, CBT2 ಅಲ್ಲಿ ಟಫ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಇದರಲ್ಲಿ ಸ್ಕೋರು ಮತ್ತೆ ಕಟ್ ಆಫ್ ಏನಿದೆ ಅಲ್ಲ, ಕಟ್ ಆಫ್ CBT2 ಅಲ್ಲಿ ಪಾರ್ಟ್ ಎ ಆದ ನಂತರ ನಿಮಗೆ ಸ್ವಲ್ಪ ಕಡಿಮೆ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇದರಲ್ಲ ಬಹಳಷ್ಟು ಜನ ಇದರಲ್ಲಿ ಫೇಲ್ ಆಗ್ಬಿಡುವಂಥದ್ದು. ಸೊ ಇದರಲ್ಲಿ ಹೆಂಗೆ ಪಾಸ್ ಆಗಬೇಕು ಅಂತ ಹೇಳಿ ಪಾರ್ಟ್ ಬಿ ಅಲ್ಲಿ ನಾವು ನೋಡಿದ್ರೆ ಟ್ರೇಡ್ ಕ್ವಶನ್ಸ್ ಅಂತ ಏನು ಹೇಳ್ತೀವಿ. ಸೊ ಟ್ರೇಡ್ ಕ್ವಶನ್ಸ್ ಬಂದು ನಿಮಗೆ 75 ಕ್ವಶನ್ಸ್ ಇರುತ್ತೆ, 35% ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. 35% ಸ್ಕೋರ್ ಮಾಡಲೇಬೇಕಂದ್ರೆ ನಿಮಗೆ 26.525 ಅಂತ ಹೇಳ್ತೀವಿ. ಅಂದ್ರೆ ಅಪ್ರಾಕ್ಸಿಮೇಟ್ 27 ಮಾರ್ಕ್ಸ್ ಅನ್ನ ನೀವು ತಗೊಳ್ಳೇಬೇಕು 75ರಲ್ಲಿ. ಸೊ 27 ತಗೊಂಡ್ಬಿಡ್ತಾ ಇದ್ದೀನಿ ನಾನು ಪಾಸ್ ಆಗ್ಬಿಟ್ಟೆ ಅಂತ ನೀವು ಕೂತ್ಕೊಂಡ್ರೆ ಡೆಫಿನೆಟ್ಲಿ ಒಂದು ಕ್ವಶನ್ ಆ ಕಡೆ ಈ ಕಡೆ ಆಗೋಯ್ತು ಅಂದ್ರೆ ಡೆಫಿನೆಟ್ಲಿ ನೀವು ಫೇಲ್ ಆಗೋಯ್ತೀರಾ. ಇದರಲ್ಲಿ 90 ಮಾಡಿದ್ರೆ ಅಷ್ಟೇ, 99 ಮಾಡಿದ್ರು ಅಷ್ಟೇ, ನೀವು ಫೇಲ್ ಆಗಿ ಮನೆಗೆ ಹೋಗುವಂಥದ್ದು ಗ್ಯಾರಂಟಿ. ಹಾಗಾಗಿ ಇದನ್ನ ಒಂದು ನಾವು ಕ್ಲಿಯರ್ ಮಾಡಬೇಕು, ಸೇಫ್ ಆಗಿ ಸ್ಕೋರ್ ಅನ್ನ ಮಾಡಬೇಕು ಅನ್ನೋದು ಹೇಳೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್. ಇದರ ಒಂದು ಟಾರ್ಗೆಟ್ ಏನು ಇಟ್ಕೋಬೇಕು ಪಾರ್ಟ್ ಬಿಗೆ ಅಂದ್ರೆ ಟಾರ್ಗೆಟ್ ಬಂದು
ಇದು ನಿಮಗೆ 35% ಸ್ಕೋರು. ನಿಮ್ಮ 50% ಸ್ಕೋರ್ನ ಇಟ್ಕೋಬೇಕು. 50% ನಾನು ಹೇಳೋದಾದ್ರೆ 50ಇಂದ 60% ಒಳಗೆ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 60 ಇಟ್ಕೊಂಡ್ರೆ ಇನ್ನೂ ತುಂಬ ಬೆಟರು. ಸೊ 50% ಇಟ್ಕೊಂಡ್ರೆ ಅನ್ಕೊಳ್ಳಿ ಆ ಕ್ವಶನ್ಸ್ ಹೆಂಗೇ ಪಲ್ಟಿ ಹೊಡೆದ್ರು ಏನೇ ಮಾಡಿದ್ರು ಸಿಲೆಬಸ್ಸಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ ಪಾರ್ಟ್ ಬಿ ಅಂತ ಹೇಳಿ ನಿಮ್ಮ ಒಂದು ಅನಿಸಿಕೆಯನ್ನು ಅಥವಾ ನೀವು ಮನಸ್ಸಲ್ಲಿ ಕೂಡ ಅದನ್ನು ಗಟ್ಟಿಯಾಗಿ ಇಟ್ಕೋಬೋದು. ಸೊ ಅದರಲ್ಲಿ 50% ಅಂದರೆ ಏನಪ್ಪ ಅಂದರೆ 50% ಅಂದರೆ ಎಷ್ಟು ಬರುತ್ತೆ? 75 50% ಅಂದರೆ 32.5 ಬರುವಂಥದ್ದು. ಇದು 32.5 ಸ್ಕೋರ್ ಇದೆ. ಇದು 50% ಇರುವಂಥದ್ದು. ಸೊ 50% ಅಲ್ಲಿ ಇರುವಂತಹ ಈ ಸ್ಕೋರ್ ಬರ್ತಾ ಇದೆ. ಸಪೋಸ್ ನೀವೇನಾದ್ರು ಪಾರ್ಟ್ ಬಿ ಸಂಬಂಧಪಟ್ಟಂತೆ ನಿಮ್ಮ ಟ್ರೇಡ್ ಈಗ ಪಿಟ್ಟರ್ ಅಂತ ಯಾರಾದ್ರು ತಗೊಂಡಿರ್ತೀರಾ, ಟ್ರೇಡ್ ಅಲ್ಲಿ ಟೆಸ್ಟ್ ಸೀರೀಸ್ ತಗೊಂತೀರಾ, ಟೆಸ್ಟ್ ಸೀರೀಸ್ ನಿಮಗೆ ಮೋರ್ ದೆನ್ 50% ಸ್ಕೋರ್ ಬರ್ತಾ ಇದೆ, 60% ಸ್ಕೋರ್ ಬರ್ತಾ ಇದೆ ಅನ್ಕೊಳ್ಳಿ, ನೀವು ಆಲ್ಮೋಸ್ಟ್ ಆಲ್ ಈ ಒಂದು ಪಾರ್ಟನ್ನು ಕ್ಲಿಯರ್ ಮಾಡುವಂಥ ಎಲಿಜಿಬಿಲಿಟಿ ಹೊಂದಿದ್ದೀರಾ ಅಂತ ಹೇಳಿ ಅನ್ಕೊಳ್ಳಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇದರಲ್ಲಿ ಸಿಂಪಲ್ ಆಗಿರುತ್ತೆ. ಇದು ಜಸ್ಟ್ ನಿಮ್ಮ ಟೆಕ್ನಿಕಲ್ ನಾಲೆಜನ್ನು ಚೆಕ್ ಮಾಡಲಿರುವಂಥದ್ದು, ತುಂಬ ಟ್ವಿಸ್ಟ್ ಆಗುವಂಥದ್ದು ಅಥವಾ ಟೈಮ್ ವೇಸ್ಟ್ ಮಾಡುವಂಥದ್ದು ಏನು ಇಲ್ಲ. ಜಸ್ಟ್ ಡೈರೆಕ್ಟ್ ಕ್ವಶನ್ಸ್ಗಳು ಇರುವಂಥದ್ದು ಪಾರ್ಟ್ ಬಿಲಿ. ಬಹಳಷ್ಟು ಜನ ಯಾಕೆ ಪಾರ್ಟ್ ಬಿಯಲ್ಲಿ ಫೇಲ್ ಆಗ್ತಾರೆ ಅನ್ನೋದಕ್ಕೆ ರೀಸನನ್ನು 4 ರೀಸನ್ ಕೊಟ್ಬಿಡ್ತೀನಿ. ಪಾರ್ಟ್ ಬಿಯಲ್ಲಿ ಫೇಲ್ ಆಗುವಂಥದ್ದಕ್ಕೆ 4 ರೀಸನ್ ಕೊಟ್ಬಿಡ್ತೀನಿ. ಸೊ ಫೇಲ್ ಆಗುವಂಥದ್ದು ಫಸ್ಟ್ ರೀಸನ್ ಏನಪ್ಪ ಅಂದರೆ ತಿಳ್ಕೊಳ್ಳುವಂಥದ್ದು 35 ಕ್ವಶನ್ಸು, ನಾನು ತಗೋಬೇಕಾಗಿರೋದು 35% ಮಾತ್ರ. ಸೊ ಇದರದೊಂದು 35% ತುಂಬ ಕಡಿಮೆ, ಹಾಗಾಗಿ ನಾನು ತಗೋತೀನಿ ನಾನು ಓವರ್ ಕಾನ್ಫಿಡೆನ್ಸು. ಎರಡನೇ ಪಾಯಿಂಟ್ ಬಂದು ಕ್ವಾಲಿಫೈಯಿಂಗ್ ನೇಚರ್ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಕ್ವಾಲಿಫೈಯಿಂಗ್ ನೇಚರ್, ಸೊ ಇದರ ಒಂದು ನಿಮಗೆ ಫೈನಲ್ ಅಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಇದು ಕೌಂಟ್ ಆಗಲ್ಲ. ಹಾಗಾಗಿ ಕ್ವಾಲಿಫೈಯಿಂಗ್ ನೇಚರ್ ಇರೋದ್ರಿಂದ ಇದಕ್ಕೆ ನಾನು ಒತ್ತನ್ನು ಕೊಡಬಾರ್ದು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಳ್ಳುವಂಥದ್ದು. ಹಾಗಾಗಿ ಇದು ಕೂಡ ರಾಂಗ್ ಕಾನ್ಸೆಪ್ಟ್. ಯಾಕಂದ್ರೆ ಇದನ್ನು ಪಾಸ್ ಮಾಡಿದ್ರೆ ನಿಮಗೆ ಇದು ಎಲ್ಲದಕ್ಕೂ ಕೂಡ ವ್ಯಾಲ್ಯೂ ಬರುವಂಥದ್ದು. ಸೊ ಇದನ್ನು ಪಾಸೇ ಮಾಡಲಿಲ್ಲ ಅಂದ್ರೆ ನೀವು ಎಷ್ಟೇ ಮಾಡಿದ್ರು ಕೂಡ ವ್ಯಾಲ್ಯೂನೇ ಇಲ್ಲ. ಹಾಗಾಗಿ ಇದಷ್ಟು ಬಹಳ ಕೂಡ ಇಂಪಾರ್ಟೆಂಟು. ಅದಾದಮೇಲೆ ತುಂಬ ಈಸಿ ಅಂತ ಹೇಳಿ ಅವರು ಕಾನ್ಸೆಪ್ಟನ್ನು ಡಿಸ್ಕಸ್. ಯಾಕಂದರೆ ನಾನು ಇಂಜಿನಿಯರಿಂಗ್ ಓದ್ಬಿಟ್ಟಿದ್ದೀನಿ. ಇಂಜಿನಿಯರಿಂಗಲ್ಲಿ ನಾನು ಎಂತೆಂಥದ್ದು ತಮ್ಮೊಡನೆ ಸವಿಯು ಎಲ್ಲ ಓದಿದ್ದೀವಿ. ಇವೆಲ್ಲ ಸಿಂಪಲ್ ಕ್ವಶನ್ಸ್ ನಾನು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಕೂಡ ಆದುಕೊಳ್ಳೋದು. ಹಾಗಾಗಿ ಈ 3 ಕ್ವಶನ್ಸ್, ಈ 3 ಕೂಡ ಬಿಟ್ಟು ಇದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಪಾರ್ಟ್ ಬಿಗೆ. ಸೊ ಪಾರ್ಟಿಯಲ್ಲಿ ಟಾರ್ಗೆಟ್ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, 80 ಸ್ಕೋರ್ ಮಾಡಿದ್ರೆ ಎಕ್ಸಲೆಂಟು. ಆದರೆ ಅದೇ ರೀತಿಯಲ್ಲಿ ನಾನು ನಿಮ್ಗೆ ಏನಾದರೂ 70+ ಸ್ಕೋರ್ ಬರ್ತಾ ಇದ್ರೆ ಇದು ಕೂಡ ತುಂಬ ಒಳ್ಳೆಯದು ಅಂತಲೇ ತಿಳ್ಕೊಳ್ಳಿ. 60+ ಬರ್ತಾ ಇದೆ ಅಂದರೆ ನೀವು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಇದನ್ನು ಟಾರ್ಗೆಟ್ ಇಟ್ಕೊಳ್ಳಿ. ಯಾವಾಗಲೂ 80 ಟಾರ್ಗೆಟನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಟಾರ್ಗೆಟ್ ಇಟ್ಕೊಳ್ಳೋಕ್ಕೂ ಕೂಡ ಲಾಸ್ಟಲ್ಲಿ ಹೇಳ್ತೀನಿ. ಟಾರ್ಗೆಟ್ ಇಟ್ಕೋಬೇಕಂತ ಹೇಳಿ 100 ಕ್ವಶನ್ಸನ್ನು ಆನ್ಸರ್ ಮಾಡಬಂದ್ರೆ ಮತ್ತೆ ಫೇಲ್ ಆಗೋಯ್ತಾರೆ. ಭಾಳಷ್ಟು ಇಂಪಾರ್ಟೆಂಟು ಇದು ಪೇಸೆನ್ಸ್ ಇದೆಯಲ್ಲ. ಗೌರ್ಮೆಂಟ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಪೇಸೆನ್ಸನ್ನು ಕಂಟ್ರೋಲ್ ಮಾಡಬೇಕು. ಯಾಕಂದರೆ ಕ್ವಶನ್ಸ್ ಯಾವುದೋ ಒಂದು 10 ಕ್ವಶನ್ಸ್ 15 ಕ್ವಶನ್ಸ್ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ ತಕ್ಷಣ ಪೇಷನ್ಸನ್ನು ಕಳ್ಕೊಂಡು ಎಲ್ಲ ಕ್ವಶನ್ಸ್ಗೂ ಹಾಕ್ಬಿಟ್ಟು ಏನು ಮಾಡ್ತಾರೆ, ನೆಗೆಟಿವ್ ಮಾರ್ಕಲ್ಲಿ ರಿವರ್ಸ್ ಮಾಡಿ ಹೋಗುತ್ತೆ. ಹಾಗಾಗಿ ಇದೊಂದು ಭಾಳಷ್ಟು ಇಂಪಾರ್ಟೆಂಟ್. ಎಷ್ಟೇ ಕ್ವಶನ್ 99 ಕ್ವಶನ್ಸ್ಗೂ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಆದರೂ ಕೂಡ ಪೇಸಸ್ ಆಗಿ ನನಗೆ ಒಂದು ಕ್ವಶನ್ ಮಾತ್ರ ಗೊತ್ತು ಅನ್ನೋ ರೇಂಜ್ಗೆ ನೀವು ಎಕ್ಸಾಮನ್ನು ಬರೆದ್ರೆ, ಮೈಂಡ್ ಕೂಲ್ ಆಗಿ ಬರೆದ್ರೆ ಡೆಫಿನೆಟ್ಲಿ ಸೆಲೆಕ್ಷನ್ ಆಗುವಂಥದ್ದು. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಆಲ್ರೆಡಿ CPT ಒಂದು ಕ್ರ್ಯಾಕ್ ಮಾಡಿದ್ದೀರಾ. ಹಾಗಾಗಿ ಒಂದಷ್ಟು ಟಿಪ್ಸ್ ಇರಲಿ, ಯಾಕಂದರೆ ಇದು ಕೂಡ ಹೆಲ್ಪ್ ಆಗುವಂಥದ್ದು. ಬಹಳಷ್ಟು ಜನ ಕೂಡ ಯಾವ ರೀತಿ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಯಾವ ರೀತಿ ಫೈನಲ್ ಸೆಲೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಹಾಗಾದ್ರೆ ಇದರ ಒಂದು ಸಿಂಪಲ್ ಕಾನ್ಸೆಪ್ಟ್ ಅನ್ನು ನಿಮಗೆ ತಿಳಿಸ್ಬಿಡ್ತೀನಿ. ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಸೇಫ್ ಅನ್ನೋದು ಕೂಡ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ನಾನು ಹೇಳಿದಂಗೆ ನಿಮಗೆ CPT 2 ಅಲ್ಲಿ ಏನಿದೆ ಇದರ ಒಂದು 70%. ಅದಾದ್ಮೇಲೆ CBAT ಅಲ್ಲಿ ನಿಮಗೆ 30% ಕನ್ಸಿಡರ್ ಮಾಡಿಬಿಟ್ಟು ಫೈನಲ್ ಸೆಲೆಕ್ಷನ್ ಮಾಡುವಂಥದ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಒಂದು 70% ಅಲ್ಲಿ ಮತ್ತೆ ಈ ಒಂದು 30% ಅಲ್ಲಿ ಹೆಂಗೆ ಸ್ಕೋರನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 40 ಸ್ಕೋರ್ ಅಂತ ಏನಿದೆ, 42 ಅನ್ನಿದೆ. ಈ P ಸ್ಕೋರ್ ಕನ್ವರ್ಟ್ ಮಾಡೋದು ಹೇಗೆ ಮತ್ತೆ ಇದರ ಫಾರ್ಮುಲಾ ಏನು, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇವೆಲ್ಲವೂ ಕೂಡ CBATಗೆ ಸಂಬಂಧಪಟ್ಟ ವಿಡಿಯೋನ ಮಾಡ್ತೀನಿ, ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಸಿಂಪಲ್ ಆಗಿ ಅದು ನಿಮಗೆ ಫೈನಲ್ ಸೆಲೆಕ್ಷನ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈಗ ನೀವು CBAT ಅಲ್ಲಿ CPT 2 ಪಾರ್ಟಿಯಲ್ಲಿ 80 ಸ್ಕೋರ್ ಮಾಡಿದ್ದೀರಾ. ಅದಾದಮೇಲೆ ನೀವು ಇದನ್ನು ಪಾರ್ಟ್ ಬಿನ್ನು ಕೂಡ ಕ್ವಾಲಿಫೈ ಮಾಡಿದ್ದೀರಾ. ಸೊ 80 ಸ್ಕೋರ್ ಮಾಡಿದ್ರೆ 80 × 70 ಡಿವೈಡ್ ಬೈ 100 ಎಷ್ಟಾಗುತ್ತೆ? 749, 7 × 56. ಸೊ 56 ಬರುವಂಥದ್ದು ಈ ಒಂದು ಪಾರ್ಟಿನ ನೀವು 80 ಸ್ಕೋರ್ ಮಾಡಿದ್ರೆ 56 ಬಂದು ಫೈನಲ್ ಆಗಿ ಆಡ್ ಆಗುವಂಥದ್ದು. ಸೊ ಆ್ಯಂಡ್ ಅವರೇಜ್ ಆಗಿ ನಾವು CBATಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇಷ್ಟೇ ಮ್ಯಾಕ್ಸಿಮಮ್ ತಗೊಂಡ್ರು ಕೂಡ ಸ್ಕೋರ್ಗಳು ಯೂಸಲಿ ವೇರಿ ಆಗುವಂಥದ್ದು 21 ಹಿಡಿದು 25 ಇನ್ ಬಿಟ್ವೀನ್ ಅಲ್ಲೇ ಬರುವಂಥದ್ದು ಕೂಡ ನೋಡಬಹುದು. ನಿಮ್ಮ ಒಂದು ನಾನು ಇದೇನು ಹೇಳ್ತಾ ಇದ್ದೀನಿ ನಿಮಗೆ, ಇದು ಫೈನಲ್ ಆಗಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫೈನಲ್ ನೀವು ಮೆರಿಟ್ ಲಿಸ್ಟ್ ಆ್ಯಡ್ ಮಾಡ್ತಿರಲ್ಲ ಆ ಒಂದು ಮಾರ್ಕ್ಸ್ ಈ ರೇಂಜಲ್ಲಿ ಬರುವಂಥದ್ದು ಮ್ಯಾಕ್ಸಿಮಮ್. ನೀವು ಬೇಕಾದ್ರೆ ಹಿಂದೆ ಪ್ರಿವಿಯಸ್ ಇಯರ್ದು ತೊಗೊಂಡು ನೋಡಿ, ಇನ್ನು ಪ್ರಿವಿಯಸ್ ಇಯರ್ದು ತೊಗೊಂಡು ನೋಡಿ, ಯೂಸಲಿ ಈ ರೇಂಜಲ್ಲಿ ಬರುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಒಂದು 21 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 77 ಸ್ಕೋರ್ ಬರುವಂಥದ್ದು. ಸೊ ಹೆಂಗಪ್ಪ ಅಂದರೆ ಇದು ಇಷ್ಟೇ ಯಾಕೆ ಬರುತ್ತೆ ಅಂದರೆ ಇದರಲ್ಲಿ ತುಂಬ ಫ್ಯಾಕ್ಟರ್ಗಳು ಡಿಪೆಂಡ್ ಆಗಿದ್ದಾವೆ. ಸೊ ಯಾವ ಫ್ಯಾಕ್ಟರ್ಗಳು ಡಿಪೆಂಡ್ ಆಗುತ್ತೆ, ಯಾವುದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತಲೂ ಕೂಡ ನಾನು CBAT ಡಿಸ್ಕಸ್ ಮಾಡ್ತೀನಿ. ಯೂಸಲಿ ಈ ರೇಂಜಲ್ಲಿ ವೇರಿ ಆಗುವಂಥದ್ದು. ಸೊ ಮ್ಯಾಕ್ಸಿಮಮ್ ತುಂಬ ಹೈ ಒಂದು 40 ಹೋಗ್ಬಿಡುತ್ತೆ, 50 ಹೋಗ್ಬಿಡುತ್ತೆ, ಚಾನ್ಸಸ್ಗಳು ತುಂಬ ಕಡಿಮೆ ಇರುವಂಥದ್ದು. ಹಾಗಾಗಿ ಇದರ ಒಂದು ಪಾರ್ಟ್ ಏನಿದೆ, ಯಾಕೆ ನಿಮಗೆ ಈ ಸ್ಕೋರನ್ನು ಹೇಳಿದೆ ಅಂದರೆ ನೀವು ಅತಿ ಹೆಚ್ಚು ಕೊಡಬೇಕಾಗಿರುವಂಥ ಒತ್ತು ಅಂದರೆ ಸ್ಕೋರ್ಗೆ ನಿಮ್ಮ ಕಟ್ ಆಫ್ಗೆ ಅತಿ ಹೆಚ್ಚು ಕೊಡಬೇಕಾಗಿರುವಂಥ ಒತ್ತು CBAT ಪಾರ್ಟ್ A ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಸೊ ಪಾರ್ಟ್ ಎಗೆ ಅತಿ ಹೆಚ್ಚು ಒತ್ತು ಕೊಡಬೇಕು. CBATಗೆ
ಒತ್ತು ಕೊಡಬಾರ್ದು ಅಂತಲ್ಲ, ಇದು ಬಹಳಷ್ಟು ಇಂಪಾರ್ಟೆಂಟ್. ಬಹಳಷ್ಟು ಜನ ಫೇಲ್ ಕೂಡ ಆಗಿದ್ದಾರೆ. ಇದರಲ್ಲಿ ಫೇಲ್ ಆಗಿ 3 ಸಲ ಫೇಲ್ ಆಗಿ CBT1 CBT2 ಎಲ್ಲ ಕ್ರ್ಯಾಕ್ ಮಾಡಿದ್ಮೇಲೆ CBAT ಅಲ್ಲಿ ಫೇಲ್ ಆಗಿರೋದು ತುಂಬಾ ಜನ ಇದ್ದಾರೆ. ಸೊ ಇದು ತುಂಬಾ ಸಿಂಪಲ್ ಆಗಿರುತ್ತೆ ಎಕ್ಸಾಮ್ ಕೂಡ. CBAT ನಾನು ಇನ್ಮೇಲೆ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂದಿನ CBAT ಪಾರ್ಟ್ಗಳಲ್ಲಿ. CBAT ಸಿಂಪಲ್ ಆಗಿದ್ರಲ್ಲಿ ಯಾವುದೇ ರೀತಿಯ ನೆನ್ಪಿಟ್ಕೋ, ಇದು ನೀವು ಓದಬೇಕಾಗಿರೋದು ಯಾವೆಲ್ಲ ಏನಿಲ್ಲ, ಒಂದು ಲಾಜಿಕ್ ಇಟ್ಕೊಂಡು ನೀವು ಏನು ನೋಡ್ತೀರೋ ಅದನ್ನ ಬರಿಬೇಕಾಗುತ್ತೆ. ಸೊ ನಿಮ್ಮ ಕಣ್ಣು ಮುಂದೆನೇ ಉತ್ತರ ಇರುತ್ತೆ, ಆದ್ರೂ ಕೂಡ ಫೇಲ್ ಆಗುವಂಥದ್ದು. ಹಾಗಾದ್ರೆ ಅಷ್ಟು ಟೈಮ್ ಕಡಿಮೆ ಇರುತ್ತೆ, ನಿಮ್ಮನ್ನ ಟೆಂಪ್ಟ್ ಮಾಡಿ ತಪ್ಪನ್ನು ಮಾಡಿಸ್ತಾರೆ ಅವರು. ಯಾವ ರೀತಿ ಮಾಡಿಸ್ತಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇದು ಫೈನಲ್ ಕ್ಯಾಲ್ಕುಲೇಷನ್ ಈ ರೀತಿ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಕೊಡಬೇಕಾಗಿರುವಂಥ ಹೊತ್ತು ಪಾರ್ಟಿ 70% ಇರುತ್ತೆ. CBAT ಕೂಡ ಕೊಡಬೇಕಾಗತ್ತೆ. ಆದರೆ ಎಷ್ಟು ಅಂಕಗಳು ಬರುತ್ತೆ ಅಂತ ಕೂಡ ನಾನು ಹೇಳಿದ್ದೀನಿ. ಇವೆಲ್ಲ ಬರೆದು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವೆಲ್ಲ PPTಲಿ ಅದಕ್ಕೆ ಒಂದು ಎಕ್ಸಾಂಪಲ್ ತಗೊಂಡು ಆನ್ಸರ್ ಮಾಡಿದರೆ. ಸೊ ಇಷ್ಟು ಕೂಡ ನಾನು ಬರೆದಿರುವಂಥದ್ದು ನೀವು ನೋಡ್ಕೋಬಹುದು. ಹಾಗಾದ್ರೆ ಫೈನಲ್ ಆಗಿ ಯಾವ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕು, ಏನೆಲ್ಲ ಒಂದು ಕಾನ್ಸೆಪ್ಟ್ಗಳಿಗೆ ಟೈಮ್ ಕೊಡಬೇಕು, ಯಾವ್ದಾವ್ದನ್ನ ಹೇಗೆ ಮೇಂಟೈನ್ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಸಿಂಪಲ್ ಆಗಿ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತಿಳಿಸ್ಬಿಡ್ತೀನಿ. ಸೊ ಮೊದಲನೇದಾಗಿ ನೀವು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಏನಪ್ಪಾ ಅಂದರೆ ಇಲ್ಲಿ ನೋಡ್ಬೋದು. ಸೊ ರಿವಿಷನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ. ಸೊ ಮತ್ತೆ ಡೆಪ್ತ್, ಮತ್ತೆ ಇನ್ನೊಂದು ಬುಕ್ ಮತ್ತದೊಂದು ಬುಕ್, ಆ ಬುಕ್ ಈ ಬುಕ್ ಅಂತ ಪ್ರಿಪೇರ್ ಮಾಡಕ್ಕೆ ಹೋಗ್ಬೇಡಿ. ಯಾವ ಬುಕ್ ಓದಿದ್ರೆ ಅದೇ ಬುಕ್ಕನ್ನು ಓದಿ ಅದನ್ನ ರಿವಿಷನ್ ಮಾಡಿ, ಪದೇ ಪದೇ ರಿವಿಷನ್ ಮಾಡಿ. ಯಾಕಂದ್ರೆ ಸೈನ್ಸ್ ಆಗಿರಬಹುದು ಅಥವಾ ಈ ಥಿಯರಿ ಕ್ವಶನ್ಸ್ಗಳಾಗಿರ್ಬೋದು, ಇದರಲ್ಲಿ ತುಂಬಾ ನಿಮಗೆ ಟ್ವಿಸ್ಟ್ ಮಾಡುವಂಥದ್ದು, ಅದು ಇದು ಮಾಡುವಂಥದ್ದು ಏನಿರಲ್ಲ. ನಿಮಗೆ ಕ್ವಶನ್ಸ್ಗಳು ನೀವು ಸಿಲೆಬಸ್ ಅಲ್ಲೇ ಬರುವಂಥದ್ದು ಸ್ವಲ್ಪ ಟ್ವಿಸ್ಟ್ ಮಾಡುವಂಥ ಕೆಲಸಗಳಿರುತ್ತೆ. ಬೇರೆ ಬುಕ್ ಓದೋದ್ರಿಂದ ನಿಮಗೆ ಬೇರೆ ಏನೋ ಕಾನ್ಸೆಪ್ಟ್ಗಳು ಸಿಗೋದಿಲ್ಲ ಅಥವಾ ಇನ್ನೇನೋ ಸಿಗೋದಿಲ್ಲ, ಸಮಯ ಬರ್ತಾ ಆಗುತ್ತೆ. ಸೊ ಟೈಮ್ ಕೂಡ ಕಡಿಮೆ ಇರೋದ್ರಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ರಿವಿಷನ್ ಅಂತ ಹೇಳ್ತೀನಿ. ಆಲ್ರೆಡಿ ನಿಮಗೆ ಮ್ಯಾಥ್ಸ್ಗೆ ಓದಿದ್ದೀರಾ, ಸೊ ಹಾಗಾಗಿ ರಿವಿಷನ್ ಮಾಡಿ. ಮ್ಯಾಥ್ಸ್ಗೆ ಟೈಮ್ ಕೊಟ್ಕೊಳ್ಳಿ. ನಾನು ಇಲ್ಲಿ ಬರೆದಿರುವಂಥದ್ದು ಇವೆಲ್ಲದಕ್ಕೂ ನೀವೇ ಟೈಮ್ ಹಾಕ್ಕೊಳ್ಳಿ. ಯಾಕಂತ ನೀವು ಬರೆದಿದ್ರೆ ನಿಮ್ಗೆ ಆಲ್ರೆಡಿ CBT1 ಕ್ರ್ಯಾಕ್ ಮಾಡಿದ್ರೆ ನೀವು ಟೈಮ್ ಹಾಕೊಂಡು ಮಾಡ್ಕೋಬಹುದು. ನಿಮ್ಗೆ ಏನಾದ್ರು ಡಿಫಿಕಲ್ಟಿ ಅನ್ಸಿದ್ರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಪ್ರೇಟ್ ನಿಮಗೆ ಸಬ್ಜೆಕ್ಟ್ ವೈಸ್ ಯಾವ ಗಂಟೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಯಾವ ಸಬ್ಜೆಕ್ಟ್ ಓದಬೇಕು, ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಟೆಸ್ಟ್ ಸೀರೀಸ್ ಬರೀಬೇಕು, ಇವೆಲ್ಲದಕ್ಕೂ ಎಷ್ಟು ಗಂಟೆಗೆ ಎಷ್ಟು ಗಂಟೆ CBAT ಬರೀಬೇಕು, ಇವೆಲ್ಲದಕ್ಕೂ ಕೂಡ ನಾನು ನೆಕ್ಸ್ಟ್ ಟೈಮ್ ಟೇಬಲ್ ಹಾಕ್ಕೊಡ್ತೀನಿ. ಬೇಕು ಅಂದರೆ ಸರ್ ಬೇಕು ಅಂತ ಹೇಳಿ, ಸೊ ನಮಗೆ ಟೈಮ್ ಟೇಬಲ್ ಬೇಕು ಅಂತಲೇ ಅಥವಾ ಸ್ಟಡಿ ಪ್ಲಾನ್ ಬೇಕಂತ ನೀವು ಸ್ಟಡಿ ಪ್ಲಾನ್ ಬೇಕು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋನ ಮಾಡ್ತೇನೆ. ಸೊ ಇದು ನಿಮಗೆ ಇದೆಲ್ಲ ಕಾನ್ಸೆಪ್ಟನ್ನು ನೀವು ತಗೊಂಡು ನೀವೇ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಕಾನ್ಸೆಪ್ಟು ನಿಮಗೆ ಗೊತ್ತಿಲ್ಲ ಅಂದರೆ ಕೆಲವರು CBATಗೆ ಟೈಮ್ ಕೊಡೋದಿಲ್ಲ, ಕೆಲವರು ಪಾರ್ಟ್ ಬಿಗೆ ಟೈಮ್ ಕೊಡೋದಿಲ್ಲ, ಈ ಥರ ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ನಾನು ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಫಸ್ಟ್ ಒಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಅನ್ನ ಮಾಡಿ, ಡೈಲಿ ರಿವಿಷನ್ ಮಾಡಿ, 1 or 2 ಅವರನ್ನ ಪುಟ್ಕೊಳ್ಳಿ. PU ರೀಸನಿಂಗು ಅಷ್ಟೇ ಕೂಡ ರಿವಿಷನ್. ಯಾಕಂದ್ರೆ ನಿಮಗೆ ಕಾನ್ಸೆಪ್ಟ್ ಆಲ್ರೆಡಿ ಓದಿದ್ದೀರಾ, ಮತ್ತೆ ನ್ಯೂ ಕಾನ್ಸೆಪ್ಟ್ಗಳು ಅಥವಾ ನ್ಯೂ ಕಾನ್ಸೆಪ್ಟ್ಗಳಿದೆ 1 or 1.5 hour 6 ಇದ್ದರೆ ನೀವು ನೋಡಿಕೊಂಡು ನೀವು ಕಾನ್ಸೆಪ್ಟ್ ಅನ್ನು ಕಲಿಬಹುದು. ಫಸ್ಟಾಗಿ ಕಲಿಯೋಕ್ಕಿಂತಲೂ ಅದೇ ಇದರಲ್ಲಿ ಇರುವಂಥ ಡೆಪ್ತ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ರೀಸನಿಂಗ್ ಆಯಿತು. ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಬೇಸಿಕ್ ಸೈನ್ಸನ್ನು ಸೈನ್ಸ್ ಆಲ್ರೆಡಿ ನೀವು ಓದಿದ್ದೀರಾ, ಸೈನ್ಸ್ಗೆ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಕೆಲವೊಂದು ನ್ಯೂ ಟಾಪಿಕ್ಗಳು ಬರುತ್ತೆ. ಇಂಜಿನಿಯರಿಂಗ್ ಡ್ರಾಯಿಂಗ್ ಆಗಿರ್ಬೋದು. ಸೊ ಆ ನ್ಯೂ ಟಾಪಿಕ್ಗಳನ್ನು ಕವರ್ ಮಾಡಿ. ಇದಕ್ಕೆ ಸ್ವಲ್ಪ ಮ್ಯಾಕ್ಸಿಮಮ್ ಟೈಮ್ ಕೊಡಿ. ಕೆಲವು 1.5 ಗಂಟೆ ಕೊಟ್ಟರೆ ಇದಕ್ಕೊಂದು 2 ಗಂಟೆ ಕಾಲ ನೀವು ಟೈಮನ್ನು ಕೊಡಿ, ಅಥವಾ 2.5 ಗಂಟೆ ಕಾಲ ನೀವು ಟೈಮನ್ನು ಕೊಡಿ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ಇದರಲ್ಲಿ ಸ್ಕೋರ್ ಕೂಡ ಬರುತ್ತೆ. ಆಮೇಲೆ ನಿಮಗೆ ಟೈಮ್ ಕೂಡ ಕನ್ಸ್ಯೂಮ್ ಜಾಸ್ತಿ ತಗೊಳ್ಳಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಟೈಮನ್ನು ಕೊಡಿ, ಅತಿ ಹೆಚ್ಚು ಒತ್ತನ್ನು ಕೊಡಿ. ಅತಿ ಹೆಚ್ಚು ವೇಟೇಜ್ ಇರುವಂತಹ ಸಬ್ಜೆಕ್ಟ್ ಕೂಡ ಇರುವಂಥದ್ದು. ಅದಾದ್ಮೇಲೆ ವೀಕ್ಲಿ 3 ಟೆಸ್ಟ್ ಅನ್ನು ಬರೀಲೇಬೇಕಾಗುತ್ತೆ ನೀವು. ಬಹಳಷ್ಟು ಇಂಪಾರ್ಟೆಂಟು. ರಿವಿಷನ್ ಪ್ಲಸ್ ಟೆಸ್ಟ್ ಸೀರೀಸ್ ಇದೆಯಲ್ಲ, ನಿಮ್ಮನ್ನ ಸಕ್ಸಸ್ ಆಗಕ್ಕೆ ಇದೇ ಆಯುಧ ಅಂತ ಹೇಳುವುದು. ರಾಮಬಾಣ ಅಂತಲೂ ಕೂಡ ನಾನು ಹೇಳುವಂಥದ್ದು. ವೀಕ್ಲಿ ಟೆಸ್ಟ್ ಏನಿದೆ 3 ಟೆಸ್ಟನ್ನು ಬರೀಬೇಕು. ಟೆಸ್ಟನ್ನು ಬರೆದ್ಮೇಲೆ ಅದಕ್ಕೆ ಅನಾಲಿಸಿಸ್ ಮಾಡಬೇಕು. ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಅತಿ ಹೆಚ್ಚು ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಕಡಿಮೆ ಟೈಮನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಯಾವ ಪಾರ್ಟಿನಿಂದ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು. ಸೊ ಯಾವ ರೀತಿ ಕ್ವಶನ್ಸನ್ನು ಟ್ವಿಸ್ಟ್ ಮಾಡ್ತಾರೆ, ನಿಮ್ಮ ಸ್ಕೋರ್ ಬರ್ತಾ ಇರೋದು ಎಷ್ಟು ನೀವು ತಗೋಬಹುದು ಫ್ಯೂಚರಲ್ಲಿ ಅಂತ ಎಲ್ಲವೂ ಕೂಡ ನಿಮಗೆ ಟೆಸ್ಟ್ ಸೀರೀಸ್ ಗೊತ್ತಾಗುವಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್. ಯಾಕೆ ಟೆಸ್ಟ್ ಸೀರೀಸ್ ಒಂದು 5 ವರ್ಷದ ನಾನು ಕ್ವಶನ್ಸ್ ಬರ್ಬಿಟ್ರೆ ಟೆಸ್ಟ್ ಸೀರೀಸ್ ಇರುವಂಥದ್ದು ರಿಪೀಟ್ ಆಗ್ಬಿಡುತ್ತೆ ಸರ್, ನಾನು ಪಾಸ್ ಆಗ್ಬಿಡ್ತೀನಿ, ಚಾನ್ಸೇ ಇಲ್ಲ. ಯಾಕಂದ್ರೆ ಯಾವುದು ಕೂಡ ರಿಪೀಟ್ ಆಗುವಂಥದ್ದು ಕಾನ್ಸೆಪ್ಟ್ಗಳು ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬಂದರೆ. ಆದರೂ ಕೂಡ 1 or 2 ಕ್ವಶನ್ಸ್ 3 4 ಕ್ವಶನ್ಸ್ ಎಷ್ಟೋ ರಿಪೀಟ್, ಬಟ್ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನು ಕೇಳೋದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಟೆಸ್ಟ್ ಸೀರೀಸ್ ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಎಷ್ಟು ನಿಮಗೆ ನೆನಪಿದೆ, ಆ ಸಬ್ಜೆಕ್ಟಲ್ಲಿ ನೀವು ಎಷ್ಟು ಡೆಪ್ತ್ ಇದ್ದೀರಾ, ಆದರೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವೀಕ್ಲಿ 1 hour per day, ಒಂದು ದಿನಕ್ಕೆ 1 ಗಂಟೆ ಕಾಲ, ವಾರದಲ್ಲಿ 3 ದಿನ ನೀವು CBAT ಕೊಡಲೇಬೇಕಾಗುತ್ತೆ. ವಾರದಲ್ಲಿ 3 ದಿನ ಅಂದರೆ ಒಂದಿನ ಬಿಟ್ಟು 1 ಗಂಟೆ, ಅಂದರೆ ದಿನಕ್ಕೆ ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ನೀವು ದಿನಕ್ಕೆ ಹೋದ್ರೆ ಅದು ಸಫಿಷಿಯೆಂಟ್ ಆಗಲ್ಲ. ಯಾಕಂದ್ರೆ ಅರ್ಧ ಗಂಟೆ ಯಾವ ಟೈಮು ಅಲ್ಲ. ಸೊ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ನೀವು CBATಗೆ ಇವಾಗ ಇದನ್ನೇ ಕೊಡಿ, ಒತ್ತನ್ನು ಕೊಡಿ. ಯಾಕಂದ್ರೆ ನಾಳೆ ದಿನ CBATಲ್ಲಿ ಒಂದೇ ಒಂದು ಬ್ಯಾಟ್ರಿ ಟೆಸ್ಟ್ ಹೋದ್ರು ಕೂಡ ಮನೆಗೆ ಹೋಗ್ತಾರೆ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಫಾಲೋ ಮಾಡಿದಂಥ ಸ್ಟ್ರಾಟಜಿನ ಕೂಡ ನಿಮಗೆ ಹೇಳ್ತಾ ಇರುವಂಥದ್ದು, ನೆಗ್ಲೆಕ್ಟ್ ಅನ್ನು ಮಾಡಬೇಡಿ. ಅದಾದ್ಮೇಲೆ ಪಾರ್ಟಿಗೆ ಸಂಬಂಧಪಟ್ಟಂತೆ ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ನೆಗ್ಲೆಕ್ಟ್ ಮಾಡುವಂಥದ್ದು, ತುಂಬಾ ಕಡಿಮೆ ಟೈಮ್ ಕೊಡೋದು. ಯಾಕಂದ್ರೆ ಪಾರ್ಟ್ ಬಿ ಬಂದು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅಂತೇಳಿ. ಸೊ ನಿಮ್ದು ಏನೋ ಸ್ಕೋರು ನಾನು ಆಲ್ರೆಡಿ ಹೇಳ್ದಂಗೆ 50% ಇಂದ 60% ಬರ್ತಾ ಇದೆ ಅಂದರೆ ಸ್ವಲ್ಪ ಕಡಿಮೆ ಟೈಮ್ ಕೊಡಿ. ಆದರೆ ಇಷ್ಟು ಬರೋವರೆಗೂ ಕೂಡ ನೀವು ಸ್ವಲ್ಪ 1.5 ಗಂಟೆ ಕಾಲ ಪ್ರತಿದಿನ 1.5 ಗಂಟೆ ಕಾಲವನ್ನು ಇದಕ್ಕನ್ನು ಶೆಡ್ಯೂಲ್ ಮಾಡ್ಕೊಳ್ಳಿ, ಓದಿ. ಯಾಕಂದರೆ ಇದು ಕೂಡ ಕವರ್ ಆಗುತ್ತೆ. ಯಾಕಂದರೆ ನೀವು ಟಾರ್ಗೆಟ್ ಮಾಡಬೇಕಾಗಿರೋದು ಏನು, ಫೈನಲ್ ಲಿಸ್ಟ್
ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು. ಬರೀ ಪಾರ್ಟಿ ಎ ಅಲ್ಲಿ ಸ್ಕೋರ್ ಮಾಡಿಬಿಟ್ರೆ ನಿಮಗೆ ಮುಂದೆ ಒಂದು 3 ತಿಂಗಳು 4 ತಿಂಗಳು ಟೈಮ್ ಕೊಟ್ಬಿಡ್ತಾರೆ. ಬೇಗ ಕಂಡಕ್ಟ್ ಮಾಡಿಬಿಟ್ರೆ ಈಗ ಆಲ್ರೆಡಿ CBT ಒಂದು ರಿಸಲ್ಟ್ ಹಾಕಿ ನಿಮಗೆ ಈಗ ಆಲ್ರೆಡಿ ಕಂಡಕ್ಟ್ ಮಾಡ್ತಾ ಇರುವ ಬೇಗ ಕಂಡಕ್ಟ್ ಮಾಡಿಬಿಟ್ರೆ ಏನು ಮಾಡ್ತೀರಾ, ಅವಾಗ ಮತ್ತೆ ಮನೇಲಿ ಕೂತ್ಕೊಳ್ತೀರಾ. ಆ ಥರ ಬೇಡ ಅಂದರೆ ಇವಾಗೇ ಆ ಟಾಪಿಕನ್ನು ಕವರ್ ಮಾಡ್ಕೊಂಡ್ರೆ ಎಲ್ರಿಗಿಂತ ನೀವು ಸ್ಮಾರ್ಟ್ ಸ್ಟಡಿ ಮಾಡ್ತೀರಾ. ಸೊ ಎಲ್ರಿಗಿಂತ ಮುಂದೆ ಬರ್ತೀರಾ. ನೀವು ಎಲ್ರಿಗಿಂತ ಮುಂದೆ ಬರಬೇಕಾ ಅಥವಾ ಎಲ್ಲರೂ ಮಾಡೋ ಥರನೇ ಮಾಡಬೇಕಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಹಾಗಾಗಿ ನನ್ನ ಒಂದು ಪ್ಲಾನು ಇದು ಸಕ್ಸಸ್ ತರುವಂಥದ್ದು. ಅದಾದ ನಂತರ ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಅನ್ನು ನೀವು ಪ್ರತಿ ದಿನ ಏನು ಬರೀತೀರಾ, ನೆಕ್ಸ್ಟ್ ಡೇಗೆ ಅನಾಲಿಸಿಸ್ ಎಷ್ಟು ಬಂತು, ಏನೆಲ್ಲ ವೀಕ್ ಟಾಪಿಕ್ಗಳಿದೆ, ಸೊ ಯಾವುದನ್ನ ಕರೆಕ್ಷನ್ ಮಾಡ್ಕೋಬೇಕು, ಯಾವುದು ಕೆಲವೊಂದು ಟೆಸ್ಟ್ ಸೀರೀಸ್ಗಳು ಕೆಲವೊಂದ್ಸಲ ಏನು ಮಾಡ್ತಾರೆ ತುಂಬ ರೇರ್ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. ಸೊ ಅಂತ ಟಾಪಿಕನ್ನು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದೇ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ ಅಂತೆಲ್ಲ ಎಲ್ಲೋ ರೇರ್ ಕ್ವಶನ್ಸ್ ಟಾಪಿಕಲ್ಲಿ ಕೇಳುವಂಥದ್ದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಮತ್ತೆ ಹೊಸದಾಗಿ ಟಾಪಿಕ್ ಅನ್ನು ಡಿಸ್ಕಷನ್ ಮಾಡಿ ಅಥವಾ ಓದುವಂಥ ಕಾನ್ಸೆಪ್ಟ್ಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದಷ್ಟೇ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇರುವಂಥದ್ದು, ಅದು ನಿಮಗೆ ಗೊತ್ತಾಗುತ್ತೆ, ಗೊತ್ತಾ ಇದೆ. ಅದಾದ ನಂತರ ಇಷ್ಟು ಕೂಡ ಇದು ನೀವು ಪ್ಲಾನ್ ಮಾಡ್ಕೋಬೇಕು. ಪ್ಲಾನ್ ಮಾಡೋಕೆ ಗೊತ್ತಾಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ನಿಮಗೆ ಪ್ಲಾನ್ ಮಾಡಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸ್ಟಡಿ ಪ್ಲಾನ್ ಅಂತೇಳಿ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ನಿಮ್ಮ ಟಾರ್ಗೆಟ್ ಏನಾಗಿರಬೇಕು ಈ ಒಂದು CBT 2 ಅಂತ ಹೇಳಿದ್ರೆ ಟಾರ್ಗೆಟ್ ಇಷ್ಟೇ ಸಿಂಪಲ್ ಆಗಿರಬೇಕು. ಫೈನಲ್ ಸೆಲೆಕ್ಷನಲ್ಲಿ ನಿಮ್ಮ ಲಿಸ್ಟ್ ಬರಬೇಕು, ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು. ಫೈನಲ್ ಸೆಲೆಕ್ಷನಲ್ಲಿ ಇದರಲ್ಲಿ ನೀವು ಏನೆಲ್ಲ ಟಾರ್ಗೆಟ್ ಮಾಡಬೇಕು, ಆಲ್ರೆಡಿ CBT 1 ಕ್ರ್ಯಾಕ್ ಮಾಡಿರೋದ್ರಿಂದ ನಿಮಗೆಲ್ಲ ಸಿಲೆಬಸ್ ಅವರೆಲ್ಲ ಗೊತ್ತಿರುತ್ತೆ. ಮೇನ್ ಆಗಿ ಅಕ್ಯುರೇಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಕ್ಯುರೇಸಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂದರೆ ಅಕ್ಯುರೇಸಿ ಜಾಸ್ತಿ ಆದರೆ ಮಾರ್ಕ್ಸ್ ಜಾಸ್ತಿ ಆಗುತ್ತೆ, ಅಕ್ಯುರೇಸಿ ಕಡಿಮೆ ಆದರೆ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಸಿಂಪಲ್ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ 80% ಈಗ ನೀವು 100 ಕ್ವಶನ್, ಫಾರ್ ಎಕ್ಸಾಂಪಲ್ 100 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ, 20 ಕ್ವಶನ್ಸ್ಗೆ ನೀವು ರಾಂಗ್ ಆನ್ಸರ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ರಾ ಸ್ಕೋರ್ ಬಂದು ಎಷ್ಟಾಗುತ್ತೆ, 80 ಆಗುತ್ತೆ. 80ರಲ್ಲಿ 20 ಕ್ವಶನ್ಸ್ ರಾಂಗ್ ಮಾಡಿದ್ರೆ ನೀವು 4 ಬರುತ್ತಾ, 3 ನೆಗೆಟಿವ್ ಮಾರ್ಕ್ ಇರುತ್ತೆ. ನನ್ನ ಕನ್ಫ್ಯೂಷನ್ ಇದೆ. ಸೊ ನೆಗೆಟಿವ್ ಮಾರ್ಕ್ ಬಂದ ತೆಗೆದುಬಿಟ್ರೆ ನೀವು ನೆಗೆಟಿವ್ ಮಾರ್ಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಸಿಂಪಲ್. ಸೊ 20 ರಾಂಗ್ ಕ್ವಶನ್ಸ್ ಮಾಡಿದ್ರೆ 20 ರಾಂಗ್ ಕ್ವಶನ್ಸ್ಗಳಿಗೂ ನಿಮಗೆ ನೆಗೆಟಿವ್ ಮಾರ್ಕಲ್ಲಿ ಕಳೆಯುವಂಥದ್ದು. ಸೊ ನೆಗೆಟಿವ್ ಮಾರ್ಕ್ಸಲ್ಲಿ ಕಳೆಯುವಂಥದ್ದು ಏನಿದೆ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನೀವು ಅಕ್ಯುರೇಸಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಬಂದು ನಾವು ನೋಡಿದ್ರೆ ಸ್ಪೀಡಪ್ಗೆ ಸಂಬಂಧಪಟ್ಟಂತೆ ಇದನ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಸ್ಪೀಡಪ್ ಅನ್ನು ಮಾಡಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಅಕ್ಯುರೇಸಿ ಇದ್ರೆ ಮಾತ್ರ ಸ್ಪೀಡ್ ಮಾಡಬೇಕು. ಸ್ಪೀಡ್ ಮಾಡಕ್ಕೆ ಹೋಗ್ಬಿಟ್ಟು ಅಕ್ಯುರೇಸಿನ ಕಳ್ಕೊಂಡ್ರೆ ಮಾರ್ಕ್ಸ್ ಡೌನ್ ಆಗ್ಬಿಡುತ್ತೆ. ಬಹಳಷ್ಟು ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದು ಅಕ್ಯುರೇಸಿ ಮಾಡಬೇಕು. ಅದಾದ ನಂತರ ಸ್ಪೀಡಪ್ ಅನ್ನು ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್. ಅದಾದ ನಂತರ ನಿಮಗೆ ಇಂಪ್ರೂವ್ಮೆಂಟಿಂಗ್ ಆಫ್ ಟೈಮ್ ಅಂದ್ರೆ ಕೆಲವೊಂದು ಕ್ವಶನ್ಸ್ಗಳಿಗೆ ಸಿಟ್ಟಿಂಗ್ ಕ್ವಶನ್ಸ್ಗಳಿದಾವೆ, ಅದಕ್ಕೆ ಏನಾಗುತ್ತೆ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅಂತ ಕ್ವಶನ್ಸ್ಗಳನ್ನ ಯಾವಾಗ ನೀವು ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಟೆಸ್ಟ್ ಸೀರೀಸ್ ಇಂದ ಗೊತ್ತಾಗುವಂಥದ್ದು. ಸೊ ಟೈಮಿಂಗ್ ಇಂಪ್ರೂವ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಇರುತ್ತೆ. ಇಷ್ಟು ಈ ಒಂದು ಐಟಮ್ಸ್ಗಳನ್ನ ನೀವು ಇಂಪ್ರೂವ್ ಮಾಡಬೇಕಾಗುತ್ತೆ ನೀವು ಓದಬೇಕಾದ್ರೆ ಮತ್ತೆ ಟೆಸ್ಟ್ ಸೀರೀಸ್ ಬರೀಬೇಕಾದ್ರೆ. ಸೊ ಯಾವ ಕ್ವಶನ್ಗೆ ಎಷ್ಟು ಟೈಮ್ ಕೊಡಬೇಕು, ಯಾವ ಕ್ವಶನ್ ಫಸ್ಟ್ ಅಟೆಂಡ್ ಮಾಡಬೇಕು, ಯಾವ ಕ್ವಶನ್ಸ್ಗೆ ಅದನ್ನ ಮಾರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದು ಕೂಡ ತಿಳ್ಕೋಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಟಾರ್ಗೆಟ್ ಏನಿದೆ ಮಿಸ್ ಆಗಬಾರ್ದು. ಯಾಕಂದ್ರೆ ಸೆಲೆಕ್ಷನ್ ನಿಮ್ದಾದ್ರೆ ನಾಳೆ ನಿಮ್ಮಿಂದ 10 ಜನ ಇನ್ಸ್ಪಿರೇಷನ್ ಆಗ್ತಾರೆ, 10 ಜನನು ಕೂಡ ನಿಮ್ಮಿಂದ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರ ಒಂದು ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುವಂಥದ್ದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನನಗೆ ಗೊತ್ತಿರೋ ಮಟ್ಟ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆದರೂ ಕೂಡ ಯಾರು ನಿಮಗೆ ಇಷ್ಟು ಇನ್ಫಾರ್ಮೇಷನ್ಸ್ಗಳು ಸಿಕ್ಕಿದ್ರೆ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಅಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋಗಳಲ್ಲಿ CBAT ಗೆ ಸಂಬಂಧಪಟ್ಟಂತೆ ನಾನು ಡಿಸ್ಕಷನ್ ಮಾಡ್ತೀನಿ.